ನಾನು ಹೇಳಿದೆ ಸರಿ ತಾಳಿ ಇದೆಲ್ಲ ಎಂತ ಮಾಡುದು, ತಾಳಿ ಕಟ್ತೇನೆ ಅಂತ ನಾನು ಹೇಳಿಲ್ಲ. ಹಿಂದೂ ಸಂಪ್ರದಾಯ ಪ್ರಕಾರ ಮದುವೆ ಮಾಡಿ ಕೊಡ್ತೇನೆ ಅಂತ ನಾನು ಹೇಳಿಲ್ಲ. ನಿಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಾನು ಆಗ್ಲಿಕ್ಕೆ ರೆಡಿ ಇಲ್ಲ. ಅದನ್ನ ಕೇಳಿ ಆಗಿದೆ. ಒಂದು ವೇಳೆ ಇಲ್ಲಿ ಮುಸ್ಲಿಂ ಆಗ್ತಿದ್ರೆ ನೀವು ಏನ್ ಮಾಡ್ತಿದ್ರಿ? ಇಡೀ ಪುತ್ತೂರೇ ಬೆಂಕಿ ಹತ್ತಿ ಉರಿತಿತ್ತು. ಅಷ್ಟು ಹೊಡಿಲಿಕ್ಕೆ ಬಂದ ಹುಡುಗಿಗೆ. ಇಲ್ಲಿ ಹುಡುಗ ಬಂದ ಸ್ವಲ್ಪ ಹುಡುಗ ಬಂದ ಡೈರೆಕ್ಟ್ ಆಗಿ ಹೇಳಿದ ನಾನು ಮದುವೆ ಆಗುದಿಲ್ಲ, ಅವಳಿಗೆ 4 ಮಂದಿ ಇದ್ದಾರೆ, ನಾನು ಅವಳನ್ನು ಮದುವೆ ಆಗುದಿಲ್ಲ, ಇವಳಿಗೆ ಇನ್ನು 4 ಮಂದಿ ಇದ್ದಾರೆ ಅಂತ ನಾನು ಪ್ರೂಫ್ ಮಾಡ್ತೇನೆ. ಅವರ ಅಣ್ಣ ಅತ್ತಿಗೆ ಇದ್ರಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುದಂತೆ, ಮಕ್ಕಳ ಇದ್ರಲ್ಲಿ ಏನೋ ಸರ್ಕಾರಿ ಕೆಲಸ ಅಂತ. ಹೆಲ್ತ್ ಇದ್ರಂದ್ರೆ ಮಕ್ಕಳಿಗೆ ಮಾರ್ಗದರ್ಶನ ಮಾಡುವ ಇದ್ರ ಕೆಲಸ ಮಾಡುವವರು ಎಲ್ಲ ಮಕ್ಕಳನ್ನು ತೆಗಿಸ್ಲಿಕ್ಕೆ ಮಗುವನ್ನು ರೆಡಿ ಇದ್ದಾರೆ, ಭ್ರೂಣ ಹತ್ಯೆ ಮಾಡ್ಲಿಕ್ಕೆ. ನೆಕ್ಸ್ಟ್ ಅವರೆಲ್ಲ ಸಂಸಾರ ಮಾಡುದೆಂತ ಸರ್, ಸಂಸಾರ ಮಾಡಿ ಆಗಿದೆ. ಪುತ್ತೂರಲ್ಲಿ ಒಬ್ರು ಹಿಂದೂ ಮುಖಂಡರು, ಅವರಲ್ಲಿಗೆ ಹೋದೆ. ಅವರಲ್ಲಿ ಕೇಳಿದೆ ಹೀಗೀಗೆ ಆಗಿದೆ, ಹಿಂದೂ ಸಂಘಟನೆಯವರ ಮನೆಯಲ್ಲಿ ಇದೆಲ್ಲ ಇದ್ ಮಾಡಿದ್ದು. ಸರಿ, ಅಲ್ಲಿ ನಮ್ಮನ್ನು ಬರ್ಲಿಕ್ಕೆ ಹೇಳಿದ್ರು, ಅವರನ್ನು ಬರ್ಲಿಕ್ಕೆ ಹೇಳಿದ್ರು. ನಾವು 11 ಗಂಟೆಗೆ